ಈ ಪರ್ಸನ್ ಸ್ವಲ್ಪ ಡಿಪ್ರೆಷನ್, ಆ್ಯಂಗ್ಸೈಟಿ, ಓವರ್ ಥಿಂಕಿಂಗ್, ಏನೋ ಅವ್ರ ಲೈಫಲ್ಲಿ ಯಾವುದೂ ವರ್ಕೌಟ್ ಆಗ್ತಿಲ್ಲ, ಏನೋ ಒಂದು ಚಾಲೆಂಜಿಂಗ್ ಆಗಿದೆ, ಯಾವುದಕ್ಕೂ ಸ್ಟ್ರಗಲಿಂಗ್ ಪಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಬಟ್ ಈ ಥರ ಇದ್ದಾಗ ಈ ವ್ಯಕ್ತಿ ನಿಮ್ಮ ಹತ್ರ ಯಾವುದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ, ಕೆಲವೊಂದು ವಿಚಾರನ ಈ ಪರ್ಸನ್ ಐಡ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನನಗೆ ಕಾಣಿಸ್ತಾ ಇರೋವಂಥದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿ ಆಗಿರುವಂಥ ಚಾನ್ಸಸ್ ಇದೆ. ನಿಮ್ಮ ಪರ್ಸನ್ ಇನ್ನೊಂದು ವ್ಯಕ್ತಿಗೆ ಇನ್ಫ್ಲೂಯೆನ್ಸಸ್ ಆಗಿದ್ದಾರೆ, ಅಥವಾ ಯಾರೋ ಹೇಳಿದ ಮಾತನ್ನು ಕೇಳಿಬಿಟ್ಟು ನಿಮ್ಮ ಮೇಲೆ ಇರುವಂತಹ ಒಂದು ಅಭಿಪ್ರಾಯನ ಈ ಪರ್ಸನ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವರಿಗೆ ನಿಮ್ಮ ಮೇಲೆ ಇರುವಂತಹ ಒಂದು ಪಾಸಿಟಿವ್ ಒಪಿನಿಯನ್ ಡೇ ಬೈ ಡೇ ನೆಗೆಟಿವ್ ಆಗೋದಕ್ಕೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇಲ್ಲಿ ಕಾರಣ ಆಗಿರುವಂತಹ ಚಾನ್ಸಸ್ ಇದೆ. ಸೊ ಈ ಪರ್ಸನ್ಗೆ ಅದು ಗೊತ್ತಾಗ್ತಿಲ್ಲ, ಆ ಪರ್ಸನ್ನೇ ಇವ್ರಿಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಿದ್ದಾರೆ, ಅಥವಾ ಇವ್ರ ಜೊತೆನೇ ಇದ್ಕೊಂಡು ಇವರೇ ಉದ್ಧಾರ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇರೋರು ಏನು ಮಾಡ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ಸಿಚುವೇಶನ್, ನೀವು ಮತ್ತು ಆ ಪರ್ಸನ್ ನೋ ಕಾಂಟ್ಯಾಕ್ಟಲ್ಲಿರೋ ಒಂದು ಸಿಚುವೇಶನ್ನ ಆ ಪರ್ಸನ್ ಥರ್ಡ್ ಪಾರ್ಟಿ ಅನ್ನೋರು ಅಡ್ವಾಂಟೇಜ್ ಆಗಿ ತೊಗೊಳ್ಳೋವಂತಹ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ಗೆ ಏನೇ ಗೊತ್ತಾಗ್ತಿದ್ರು ಅಥವಾ ಗೊತ್ತಾಗದೇ ಇದ್ರೂ ಕೂಡ ಅವ್ರಿಗೆ ಒಂದು ಆಲೋಚನೆ ಒಂದು ಬರ್ತಾ ಇದೆ, ಒಂದು ಗಿಲ್ಟ್ ಅಥವಾ ಒಂದು ರಿಗ್ರೆಟ್ ಅನ್ನುವಂಥದ್ದನ್ನು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ನೈಟಲ್ಲಿ ಅವರು ಮಲ್ಗೋಕ್ಕಿಂತ ಮುಂಚೆ ನಿಮ್ಮ ಫೋಟೋನ ನೋಡೋ ಅಂಥದ್ದು, ನಿಮಗೆ ಸಾರಿ ಕೇಳೋ ಅಂಥದ್ದು, ನಾನು ಇದನ್ನು ಬಿಡಬಾರ್ದಿತ್ತು ಅಂತ ಅನ್ನೋದು, ಈ ಥರದ್ದು ಏನೋ ಒಂದು ಗೊಂದಲದ್ರಲ್ಲಿ ಈ ಪರ್ಸನ್ನು ಮಲ್ಕೊಳ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ನಿದ್ದೆ ಆದರೂ ಬರ್ತಿದೆಯಾ ಅಂದರೆ ಇಲ್ಲ, ಆ ಡ್ರೀಮಲ್ಲೂ ಆ ನಿದ್ದೆಯಲ್ಲೂ ನಿಮ್ಮದೇ ಆದಂತಹ ಡ್ರೀಮ್ ಈ ಪರ್ಸನ್ಗೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಈ ಪರ್ಸನ್ ಇನ್ಫ್ಲೂಯೆನ್ಸಸ್ಡ್ ಬೈ ಥರ್ಡ್ ಪಾರ್ಟಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದಾಗಿದೆ.